ನಾಳೆ ನವರಾತ್ರಿಯ 9ನೇ ದಿನ. ಮಹಾದುರ್ಗೆಯನ್ನು ಈ ದಿನ ಯಾವ ಅವತಾರದಲ್ಲಿ ಪೂಜಿಸಬೇಕು? ಈ ದಿನ ಪಾಲಿಸಬೇಕಾದ ಬಣ್ಣ, ನೈವೇದ್ಯ, ಪುಷ್ಪ, ಮಂತ್ರ ಯಾವುದು? ಈ ದಿನ ದುರ್ಗೆ ಪೂಜೆಯಿಂದ ಯಾವೆಲ್ಲ ಫಲ ಸಿಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ದಿನದಂದು ದುರ್ಗಾ ಮಾತೆಯ 9ನೇ ಅವತಾರವಾದ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ. ಈ ಮೂಲಕ ನವರಾತ್ರಿ ಕೊನೆಗೊಳ್ಳುತ್ತದೆ. ನವದುರ್ಗೆಯರಲ್ಲಿ ತಾಯಿ ಸಿದ್ಧಿದಾತ್ರಿ ಕೊನೆಯವಳು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಿದ್ಧಿದಾತ್ರಿ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ. ಜೊತೆಗೆ ಖ್ಯಾತಿ, ಶಕ್ತಿ ಹಾಗೂ ಸಂಪತ್ತನ್ನು ಸಹ ನೀಡುತ್ತಾಳೆ. ಧರ್ಮ ಗ್ರಂಥಗಳಲ್ಲಿ ಸಿದ್ಧಿದಾತ್ರಿಯನ್ನು ಯಶಸ್ಸು ಮತ್ತು ಮೋಕ್ಷದ ದೇವತೆ ಎಂದು ಪರಿಗಣಿಸಲಾಗಿದೆ. ತಾಯಿ ಸಿದ್ಧಿದಾತ್ರಿಯಲ್ಲಿ ಅನಿಮ, ಮಹಿಮ, ಸಾಧನೆ, ಪ್ರಾಕಾಮ್ಯ, ಗರಿಮ, ಲಗಿಮ, ಇಷಿತ್ವ ಮತ್ತು ವಶಿತ್ವ ಎಂಬ 8 ಸಿದ್ಧಿಗಳಿವೆ. ತಾಯಿ ಸಿದ್ಧಿದಾತ್ರಿಯು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯಂತೆ ಕಮಲದ ಮೇಲೆ ಕುಳಿತಿದ್ದಾಳೆ. ದೇವಿಯ ರೂಪವನ್ನು ವಿವರಿಸುವುದಾದರೆ ಸಿದ್ಧಿದಾತ್ರಿಗೆ 4 ಕೈಗಳಿವೆ. ತನ್ನ ಕೈಯಲ್ಲಿ ಶಂಖ, ಗದೆ, ಕಮಲದ ಹೂವು ಹಾಗೂ ಚಕ್ರವನ್ನು ಹಿಡಿದಿದ್ದಾಳೆ. ಸಿದ್ಧಿದಾತ್ರಿಯನ್ನು ತಾಯಿ ಸರಸ್ವತಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ತಾಯಿ ಸಿದ್ಧಿದಾತ್ರಿ ಈ ಎಲ್ಲ ಸಿದ್ಧಿಗಳನ್ನು ಭಕ್ತರಿಗೆ ಮತ್ತು ಸಾಧಕರಿಗೆ ನೀಡುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ. ದೇವಿ ಪುರಾಣದ ಪ್ರಕಾರ ಭಗವಾನ್ ಶಂಕರನು ತನ್ನ ಕೃಪೆಯಿಂದ ಮಾತ್ರ ಈ ಸಿದ್ಧಿಗಳನ್ನು ಪಡೆದನು. ಆತನ ಅನುಗ್ರಹದಿಂದ ಶಿವನ ದೇಹದ ಅರ್ಧದಷ್ಟು ದೇವಿಯದ್ದಾಗಿತ್ತು. ಈ ಕಾರಣಕ್ಕಾಗಿ ಅವರು ಅರ್ಧನಾರೀಶ್ವರ ಎಂದು ಜಗತ್ತಿನಲ್ಲಿ ಪ್ರಸಿದ್ಧರಾದರು. ಸಿದ್ಧಿದಾತ್ರಿ ಮಾತೆ ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ ಎಂಬ ನಂಬಿಕೆ ಇದೆ. ಸಿದ್ಧಿದಾತ್ರಿಯು ತ್ರಿಮೂರ್ತಿಗಳಾಗಿರುವ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಆಧ್ಯಾತ್ಮಿಕ ಜ್ಞಾನ ಹಾಗೂ ಪರಿಪೂರ್ಣತೆ ನೀಡಿದವಳು ಎಂದು ಹೇಳಲಾಗುತ್ತದೆ. ಸಿದ್ಧಿದಾತ್ರಿಯು ಎಲ್ಲ ಶಕ್ತಿ, ವೈಭವ ಮತ್ತು ಮಹಿಮೆಯ ಮೂಲವಾಗಿದ್ದಾಳೆ. ಈ ದಿನದಂದು ಸಿದ್ಧಿದಾತ್ರಿಯನ್ನು ಪೂಜಿಸುವುದರಿಂದ ಭಕ್ತರು ಮೋಕ್ಷವನ್ನು ಪಡೆಯುತ್ತಾರೆ. ಎಲ್ಲ ದುಃಖಗಳು ಕೊನೆಗೊಳ್ಳುತ್ತವೆ ಎಂದು ನಂಬಲಾಗುತ್ತದೆ. ಅಲ್ಲದೆ ಈ ದಿನದಂದು ಅನೇಕ ಸ್ಥಳಗಳಲ್ಲಿ ಕನ್ಯಾ ಪೂಜೆಯನ್ನು ಮಾಡುವ ಸಂಪ್ರದಾಯವಿದೆ. ಅಲ್ಲಿ 9 ಹೆಣ್ಣು ಮಕ್ಕಳನ್ನು ದೇವತೆಗಳೆಂದು ಪರಿಗಣಿಸಿ ಪ್ರಸಾದವನ್ನು ನೀಡಿ ಪೂಜಿಸಿ ಅವರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯಲಾಗುತ್ತದೆ. ಕೇತು ಗ್ರಹವನ್ನು ನಿಯಂತ್ರಿಸುವ ಸಿದ್ಧಿದಾತ್ರಿ ದೇವಿಯು ತನ್ನ ಭಕ್ತರಿಗೆ ಕೇತು ಗ್ರಹದ ಎಲ್ಲ ದೋಷಗಳನ್ನು ದೂರ ಮಾಡಿ ಅನುಗ್ರಹಿಸುತ್ತಾಳೆ. ಈ ದಿನ ದುರ್ಗಾ ಮಾತೆಗೆ ಗುಲಾಬಿ ಬಣ್ಣ, ಪಿಂಕ್ ಬಣ್ಣದ ಸೀರೆ ಅಥವಾ ರವಿಕೆ ಕಣ ಅರ್ಪಿಸಿ ನಮಸ್ಕಾರ ಮಾಡಿ. ದೇವಿ ಪೂಜೆ ಮಾಡುವವರು ಕೂಡ ಪಿಂಕ್ ಬಣ್ಣದ ಬಟ್ಟೆ ಧರಿಸಿಕೊಂಡು ದೇವಿ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿ. ಈ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವ ಶುಭ ಸಮಯ ಬ್ರಾಹ್ಮಿ ಮುಹೂರ್ತ 4:33 5:21, ಅಭಿಜಿತ್ ಮುಹೂರ್ತ 11:45 12:33, ಸಂಜೆ 6:10 7:22 ಈ 3 ಸಮಯದಲ್ಲಿ ದೇವಿ ಪೂಜೆ ಮಾಡಬಹುದು. ದುರ್ಗಾ ಮಾತೆಗೆ ಈ ದಿನ ಕೆಂಪು, ಬಿಳಿ, ಹಳದಿ ಬಣ್ಣದ ಪುಷ್ಪಗಳಿಂದ ಪೂಜೆ ಮಾಡಿ ಹಾಗೂ ಅಲಂಕಾರ ಮಾಡಿ. ದುರ್ಗಾ ಮಾತೆಗೆ ನವರಾತ್ರಿಯ 9ನೇ ದಿನದಂದು ಎಳ್ಳಿನಿಂದ ಮಾಡಿದ ನೈವೇದ್ಯಗಳು ಎಳ್ಳುಂಡೆ, ಹಲ್ವಾ ಹಾಗೂ ಪಾಯಸಾನ್ನವನ್ನು, ಹುಳಿಯನ್ನ, ನಿಂಬೆ ಚಿತ್ರಾನ್ನವನ್ನು ಅರ್ಪಿಸಬಹುದು. ಈ ದಿನ ದೀಪಾರಾಧನೆ ಮಾಡುವಾಗ, ದೇವಿ ದೇವಾಲಯಗಳಲ್ಲಿ ದೇವಿ ದರ್ಶನ ಮಾಡುವಾಗ ಓಂ ದೇವಿ ಸಿದ್ಧಿದಾತ್ರಿಯೇ ನಮಃ ಎಂದು 108 ಬಾರಿ ಹೇಳಿಕೊಳ್ಳಿ. ಈ ದಿನ ಸಂಧಿ ಪೂಜೆ ಮಾಡುವವರು ಮರೆಯದೆ ಸಂಧಿ ಪೂಜೆ ಮಾಡಿ. ಸಿದ್ಧಿದಾತ್ರಿ ದೇವಿಯು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಆದ್ದರಿಂದ ಸಕಲ ಸಿದ್ಧಿಗಳನ್ನು ಅಷ್ಟೇ ಅಲ್ಲದೆ ಹಣ, ಐಶ್ವರ್ಯ, ನೆಮ್ಮದಿಯನ್ನು ಕೂಡ ವರ್ಷ ಪೂರ್ತಿ ಈ ದೇವಿಯು ರಕ್ಷಿಸುತ್ತಾಳೆ. 9 ದಿನಗಳ ಕಾಲ ನಿನ್ನ ಪೂಜೆ ಮಾಡುವ ಶಕ್ತಿ ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಮ್ಮ. ಮುಂದಿನ ನವರಾತ್ರಿಯ ತನಕವೂ ನಮ್ಮ ಕುಟುಂಬಕ್ಕೆ ನಿನ್ನ ಅನುಗ್ರಹ ಇರಲಿ ಎಂದು ದುರ್ಗೆಗೆ ಬೇಡಿಕೊಳ್ಳಿ. ದೇವಿ ಮುಂದೆ ಈ ದಿನ ತುಪ್ಪದ ದೀಪಗಳನ್ನು ಹಚ್ಚಿ ಮನೆಗೆ ಸಮೀಪವಿರುವ ದುರ್ಗೆಯ ಗುಡಿಗೆ ಹೋಗಿ ಮೊಸರನ್ನ, ಪುಳಿಯೊಗ್ಗರೆ, ನಿಂಬೆ ಹಣ್ಣಿನ ಚಿತ್ರಾನ್ನವನ್ನು ಭಕ್ತರಿಗೆ ಹಂಚಿ ಮನೆಗೆ ಬನ್ನಿ. ಇದರಿಂದ ದೇವಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನವರಾತ್ರಿಯ 9ನೇ ದಿನದ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.